ನೆಳ್ಳಾಗ ನಿಂತು ಮಾತಾಡಕತ್ತೀರಿ, ಬಿಸಿಲಾಗ ನಿಂತರ ಗೊತ್ತಾಕೈತಿದ್ರ ತಾಪ ಏನೈತಿ. ನಮಗೂ ಗೊತ್ತಾಗ್ತದ. ನಾನು ಗುರುಗಳಿಗೆ ಹೇಳಿದೆ, ನಿಮ್ಮನ್ನು ಬಿಸಿಲಾಗ ಕುಂದಿರಿಸಿ ನಾವು ನೆಳ್ಳಾಗ ನಿಂತಿದ್ದಕ್ಕೆ ಮೊದಲು ನಿಮಗೆಲ್ಲ ಕ್ಷಮೆ ಕೇಳ್ತೀನಿ ನಾನು. ಆದರೂ ಶಿಷ್ಟಾಚಾರ 2 ಮಾತುಗಳನ್ನು ಹೇಳಬೇಕಷ್ಟೆ. ಇಷ್ಟು ಬಿಸಿಲಿನ ತಾಪದೊಳಗನೂ ಸಹಿತ ಎರಡು ಶಾಂತಿಯ ಮಾತುಗಳನ್ನು ಕೇಳಬೇಕಂತ ಕುಂತಿರಲ್ಲ. ದೇವರಂದ್ರೆ ಎಲ್ಲಿ ಹೊರಗಿಲ್ಲ. ಈ ತಾಪದೊಳಗೂ ಸಹಿತ ಇಷ್ಟು ಹಸನ್ನ ಮುಖ ಇದೆ. ಇಲ್ಲ, ಈ ಮುಖದ ಮೇಲಿನ ಕಳೆನೇ ನಿಜವಾದ ದೇವರು. ಇದನ್ನು ಬಿಟ್ಟರೆ ಎಲ್ಲಿ ದೇವರಿಲ್ಲ. ನಿಮ್ಮನ್ನು ನೋಡಿದ್ರೆ ಅಷ್ಟೇ ಸಂತೋಷ. ತಮಗೂ ಸಹಿತ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮನುಷ್ಯ ಅನಾದಿ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಒಂದು ಜಿಜ್ಞಾಸೆ ಇದೆ. ಏನು ಜಿಜ್ಞಾಸೆ ಅಂದರೆ, ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಸತ್ಯ ದೇವನನ್ನು ಜೀವನದ ಪರಮ ಉದ್ದೇಶ ಅಂದ್ರೆ ಸತ್ಯ ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಆನಂದದ ಆರಾಧನೆಯೇ ನಿಜವಾದ ಜೀವನ. ಜೀವನ ಅಂದ್ರೆ ಏನಲ್ಲ, ಆನಂದದ ಆರಾಧನೆ ಇದು. ಜೀವನದೊಳಗೆ ಆನಂದ ತುಂಬಿತು ಅಂದ್ರೆ ಅದೇ ಆರಾಧನೆ. ಅದು ನಿಸರ್ಗವನ್ನು ನೋಡಿ ಎಷ್ಟು ಆನಂದಭರಿತವಾಗಿದೆ ನಿಸರ್ಗ. ನಿಸರ್ಗದಲ್ಲಿ ಕಾಣದ ಆನಂದ, ಕಾಣುವ ಆನಂದ ಮನುಷ್ಯನಲ್ಲಿ ಯಾಕೆ ಕೊರತೆ ಆತು? ನೀವು ದನ ಕಟ್ತೀರಿ ಮನ್ಯಾಗ, ದನಕ್ಕೆ ಏನು ಹಾಕಿರಿ ಅಂದ್ರೆ ನೀವು ಕಬ್ಬಿನ ರೌದಿ ಸೊಪ್ಪಿ ಒಯ್ದು ನಿಮ್ಮ ದನಕ್ಕೆ ಹಾಕಿರಿ. ಅದಕ್ಕೇನು ಹಾಕಿಲ್ಲ, ಕಬ್ಬು ಸಹಿತ ಹಾಕಿಲ್ಲ, ಬರೇ ರೌದಿ. ನೀವು ಹಾಕಿದ ಕಸ ತಿಂದು ಸಂತೋಷ ಪಡ್ತಾವ ದನ. ಕಸ ತಿಂದು ಸಂತೋಷ ಪಡುವ ದನಗಳು ಒಂದು ಕಡೆ ಆದರೆ, ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಅದೀವಿ ನಾವು. ಅವು ಕಸ ತಿಂದು ಸಂತೋಷ ಪಡ್ತಾವ, ನಾವು ರಸ ಕುಡ್ದವ್ರು ಅಷ್ಟು ಸಂತೋಷ ಪಟ್ಟಿಲ್ಲ. ಕಬ್ಬಿನ ರಸನ ಕುಡಿತೀವಿ ನಾವು, ನಮಗಿಲ್ಲ ಸಂತೋಷ. ಈಗ ನೀವು ಮಾವಿನ ಗಿಡ ನೋಡ್ರಿ, ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ. ಕೋಗಿಲೆ ಐತಿ, ಕೋಗಿಲೆ ಏನು ತಿಂದೈತಿ? ಹಣ್ಣು ತಿಂದೈತೆ ಏನು? ಮಾವಿನ ಹಣ್ಣು ಇಲ್ಲ, ಸುಮ್ಮನೆ ಒಂದಿಷ್ಟು ಚಿಗುರು ತಿಂದು ಹಾಡ್ತೈತೆ. ಅದು ಒಂದು ದಿವಸ ಮಾವಿನ ಗಿಡ ಸಪ್ಪು ಕುಂತಿತ್ತು. ಅದು ಕೋಗಿಲೆ ಕೇಳುತ್ತೆ ಮಾವಿನ ಗಿಡಕ್ಕೆ, ಯಾಕ ಸ್ವಲ್ಪ ಸಪ್ಪಗಾಗಿಯಲ್ಲ, ಏನು ಮಾಡೋದಪ್ಪ, ನಿನಗೆ ಬರೇ ಚಿಗುರು ಕೊಟ್ಟಿನ, ನಾ ಏನೂ ಕೊಟ್ಟಿಲ್ಲ, ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು. ಈ ಮನುಷ್ಯ ಮೊನ್ನೆ ಬಂದಿದ್ದ, 1-2 ಹಣ್ಣು ಕೊಟ್ಟಿನ ಅವನಿಗೆ. ಅಲ್ಲ, ಹಣ್ಣು ಕೊಟ್ಟರೆ ಏನು ತ್ರಾಸಾತ್ ನಿನಗೆ? ಸಪ್ಪಗೆ ಯಾಕಾಗೆ ನೀನು? ಇಲ್ಲ, ನಿನ್ನೆ ಬಂದಿದ್ನಲ್ಲ, 2 ಹಣ್ಣು ಕೊಟ್ಟಿದ್ದೆ, ಇವತ್ತು ಲಾರಿನ ತಂದಿಂದರ್ಶನವ ನನ್ನ ಮುಂದೆ. ಇವತ್ತು ಬರೇ ಚಿಗುರು ಕೊಟ್ರ ಚಿಗುರು ತಿಂದ ಹಾಡುವ ನೀವೆಲ್ಲಿ, ಲಾರಿಗಟ್ಲೆ ನನ್ನುವ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಬುಡಕ್ಕನ ಪೆಟ್ಟು ಹಾಕುವ ಇವರೆಲ್ಲಿ? ಸುಮ್ಮನೆ ಇಷ್ಟು ಸಂತೋಷ ನಿಸರ್ಗ ಸಂತೋಷ ಪಡ್ತೈತಲ್ಲ. ಮನುಷ್ಯನಿಗೆ ಯಾಕೆ ಜೀವನ ಇದು ಆನಂದದ ಆರಾಧನೆಯಾಗಬಾರದು? ನಿಸರ್ಗ ಏನೂ ಇಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಪಡ್ತದೆ. ಮನುಷ್ಯನಿಗೆ ನಿಸರ್ಗ ಎಲ್ಲ ಕರುಣಿಸಿದರೂ ಸಹಿತ ಯಾಕೆ ದುಃಖ ಆತು ಅಂದ್ರೆ, ಮನುಷ್ಯನಿಗೆ ಸತ್ಯದ ವಿಸ್ಮರಣೆಯಾಗಿದೆ. ದೇವನ ವಿಸ್ಮರಣೆ ಮನುಷ್ಯನಿಗೆ ದುಃಖ ಕೊಟ್ಟೈತಷ್ಟೆ.
ಏನು ಅಂದ್ರೆ ಅವನೊಳಗೆ ನನ್ನದು ಅನ್ನೋದು ಭಾಳ ತುಂಬೈತಿ ಆಗಷ್ಟೆ. ದೇವನ ವಿಸ್ಮರಣೆ ಆಗೈತಿ, ಅದಕ್ಕೆ ದುಃಖ ಕೊಟ್ಟೈತಿ. ಒಂದು ಕ್ಷಣ ವಿಚಾರ ಮಾಡು, ಮನುಷ್ಯನೇ ಆಗಷ್ಟೆ. ದೇವನ ವಿಸ್ಮರಣೆ ಆಗೈತಿ, ಅದಕ್ಕೆ ದುಃಖ ಕೊಟ್ಟೈತಿ. ಒಂದು ಕ್ಷಣ ವಿಚಾರ ಮಾಡು, ಮನುಷ್ಯನೇ. ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು, ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು. ನನ್ನ ಜೀವನ, ನನ್ನ ಹೊಲ, ನನ್ನ ಮನೆ, ನನ್ನ ಸಂಪತ್ತು, ನನ್ನ ವ್ಯವಹಾರ, ಇದನ್ನು ನಡೆಸಿದವರು ಯಾರು? ನಾನು ನಡೆಸೀನಿ ಅನ್ನುವ ಭ್ರಮ ತಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಭಾಳ ತಾಪಾಗಕತ್ತೈತೆ ಅಷ್ಟೇ ಇದು ಮನುಷ್ಯ. ಒಂದು ಕ್ಷಣ ವಿಚಾರ ಮಾಡಿ ನೋಡು. ನಾ ಹೇಳ್ತೀನಿ ಇಲ್ಲೋ, ನಾ ಏನಂತೀನಿ ಅಂದ್ರೆ, ನಾನು ಉಣ್ತೀನಿ, ನಾನು ತಿಂತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ. ಅಲ್ಲ, ಕೇಳುವ ಕಿವಿ, ನೋಡುವ ಕಣ್ಣ, ತಿನ್ನುವ ನಾಲಿಗೆ, ಇವೆಲ್ಲ ಜಡ ಅದಾವ. ನಮಗನಿಸ್ತೈತೆ ಅಷ್ಟೇ. ಕಣ್ಣಿನಿಂದ ನಾನು ನೋಡೀನಿ, ಕಿವಿಯಿಂದ ಕೇಳೀನಿ, ನಾಲಿಗೆಯಿಂದ ತಿಂದೀನಿ, ಕೈಯಿಂದ ಮಾಡ್ತೀನಿ ಅಂತ ಅನ್ನಿಸ್ತದಷ್ಟೇ. ಇವು ಜಡ ಅದಾವ ವಾಸ್ತವದಲ್ಲಿ. ನೀವು ಹಂಗೆ ವಿಚಾರ ಮಾಡ್ರಿ. ಕಿವಿನ ಕೇಳ್ತಿದ್ರ, ಕಣ್ಣ ನೋಡ್ತಿದ್ರ, ನಾಲ್ಗಿನ ತಿಂತಿದ್ರ. ಒಬ್ಬ ವ್ಯಕ್ತಿ ಸತ್ತಾಗ ಅವನು ಗೂಟಕ್ಕೆ ಬಡ್ದಿರ್ತೇಳಿ. ಮತ್ತು ಕಿವಿನ ಕೇಳ್ತಿದ್ರ, ಮತ್ತು ಅವ್ರು ಹಾಡಾಡ್ಕೊಂಡು ಹತ್ತಿದ್ದು ಯಾಕೆ ಕೇಳಿಲ್ಲ, ಎದ್ದು ಬರ್ಬೇಕಿಲ್ಲ. ಮತ್ತು ನಾಲ್ಗಿನ ತಿಂತಿದ್ರ, ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ, ಇದು ರುಚಿ ಐತೇನಂತ ಹೇಳ್ತಾನತ್. ಇಲ್ಲ, ಕಣ್ಣಿನಿಂದ ಕಣ್ಣ ನೋಡ್ತಿದ್ರ, ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರಿಲ್ಲ. ಅವ್ರು ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ, ಒಂದು ಸರ ತೊಗೊಂಡು ಬಂದಿರ್ತಾರ. ನೋಡಿ, ನೀವಿಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ. ಇವತ್ತು ನಿಮ್ಮ ಸ್ನೇಹಿತ ಬಂದಾನೆ, ನಿಮ್ಮ ಪ್ರಾಣ ಸ್ನೇಹಿತ ಬಂದ, ನೋಡ್ರಿ ಕಣ್ಣರ ತೆಗೀರಿ ಅಂತ ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತೆಗೀತು ಅಂದ್ರೆ ಇವರಿಬ್ಬರು ಕಣ್ಣು ಮುಚ್ಚಬೇಕಾಗತ್ತವ. ಅಂದ್ರೆ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ. ಕಣ್ಣಿನ ಮುಖಾಂತರ ನೋಡಿವಿ, ಕಿವಿಯ ಮುಖಾಂತರ ಕೇಳಿವಿ, ನಾಲಿಗೆ ಮುಖಾಂತರ ರುಚಿಸಿವಿ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ಇಂದ್ರಿಯಗಳ ಹಿಂದೆ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೆ. ಒಳಗೆ ದೇಹ ಹೋದ್ರೆ ದೇಹ ಹೆಣ ಅಷ್ಟೇ, ಇದರೊಳಗೇನೂ ಇಲ್ಲ. ಯಾರು ಈ ದೇಹದೊಳಗಿದ್ದನ್ನು ನಡೆಸಿದವರು? ಎಷ್ಟು ವಾಯುಗಳು ಇದ್ರೊಳಗೆ, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ. ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ. ಒಳಗಿದ್ದನ್ನು ನಡೆಸಿದವ್ರು ಯಾರು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ. ಈಗ ನೀವು ಒಂದು ಸೈಕಲ್ ತೊಗೊಂಡು ಹೋಗ್ತೀರಿ. ಒಂದು ಸೈಕಲ್ ತೊಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ಳು ನಟ್ಟೈತೆ ಅಷ್ಟೇ, ಭಾಳ ದೊಡ್ಡದಿಲ್ಲ. ಒಂದು ಸಣ್ಣ ಮುಳ್ಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ, ಹವಾ ಹೋಗ್ತೈತಿ. ಆದ್ರೆ ಆಶ್ಚರ್ಯ ಅಂದ್ರೆ, ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ನಿರ್ಮಾಣ ಮಾಡಿ ಇದರಾಗ 9 ರಂಧ್ರಗಳನ್ನಿಟ್ಟು ಸಹಿತ ಇದನ್ನು ಒಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟವನಲ್ಲ. ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ. ಇದನ್ನು ನಡೆಸಿದವನಾರು ಹೇಳಿ. ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ, ಅದು ದೇವರು. ಅಂಥ ದೇವ